ಅಮ್ಮ ನಿನ್ಗೆ ಅಪ್ಪನ್ನೇ ಮದ್ವೆ ಆಗ್ಬೇಕಂತ ಅನ್ನಿಸ್ತು? ನಮ್ದೆಲ್ಲ ಏನಿದೆ, ಮನೇಲಿ ಹೆಂಗೆ ಹೇಳ್ತಾರ ಹಂಗೆ. ಅಂದ್ರೆ ನಾನ್ ಯಾಕೆ ಮದ್ವೆ ಆಗ್ಬೇಕು, ಲೈಫ್ ಸೆಕ್ಯೂರಿಟಿ ಇದೇನ್ರ ಬಗ್ಗೆನೂ ಯೋಚನೆ ಮಾಡಿಲ್ವಾ? ಥೋ ವೇಸ್ಟ್ ವೇಸ್ಟ್ ನೀನು. ಅಂದಂಗೆ 17 ವರ್ಷಕ್ಕೆ ಮದ್ವೆ ಆದೆ ಅಂದೆ ಅಲ್ವಾ? ನಾನು ಇದ್ದಿದ್ರೆ ಚೈಲ್ಡ್ ಮ್ಯಾರೇಜ್ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತಿದ್ದೆ. ಲೈಫಲ್ಲಿ ಕ್ಲಾರಿಟಿ ಇರಬೇಕು, ಫೋಕಸ್ ಫೋಕಸ್ ಬೇಕು. ಅಯ್ಯೋ, ನಮ್ಮ ಮನೇಲಿ ಯಾರಿಗೂ ತಿಳುವಳಿಕೆನೇ ಇರ್ಲಿಲ್ಲ. ಇವಾಗ ನಿನ್ನ ನೋಡು, ಎಷ್ಟೊಂದು ಓದ್ಕೊಂಡು ಚೆನ್ನಾಗೆಲ್ಲ ತಿಳ್ಕೊಂಡಿದ್ಯಾ. ಈಗ ನೀನ್ ಹೇಳು, ಎಂತವನ್ನ ಮದ್ವೆ ಆಗ್ತೀಯಾ? ಅಯ್ಯೋ ಇಟ್ರಲ್ಲಪ್ಪ ಆಪೋ. ಹಾ ಮಮ್ಮಿ, ಸೂರಿಂಗೆ ಟಾರ್ಚಾ? ಇಲ್ಲ, ತಿರುಪತಿಗೆ ಲಡ್ಡು. ಹೇಳಿದ್ರೆ ಲಾಕ್ ಆಗ್ತೀನಿ, ಹೇಳಿಲ್ಲ ಅಂದ್ರೆ ಅಜೀಬ್ ಆಗ್ತೀನಿ. ಏನ್ ಮಾಡ್ಲಿ? ಇಲ್ಲಮ್ಮ, ನಾನು ನಿನ್ ಮಗ್ಳಲ್ವಾ, ಅದೇನೇ ಇದ್ರು ನೀನ್ ಹೇಳ್ದಂಗೆ. ಕ್ಲಾರಿಟಿ ಅಂತೆ, ನೆಟ್ ಟೀ ಮಾಡೋ ಸೂಪಿಲ್ಲ ಬಂದ್ಬಿಟ್ಲು. ಯಪ್ಪ ಎಸ್ಕೇಪ್. ಯಾಮರಿದ್ರೆ ನಾಯಿಗೆ ಬಿಸ್ಕೆಟ್ ಆಗ್ತಿದ್ದೆ. ಲೊಕೇಶನ್ ಹುಡುಕ ಬರೋಷ್ಟರಲ್ಲಿ ಸಾಕಾಗೋಯ್ತು. ಧೂಪ ಹಾಕ್ರೋ ಅಂತ ಅಂದ್ರೆ ಹೊಗೆ ಹಾಕಂಗ್ ಕೂತಾವೆ. ಊಟ ತಿನ್ಲಿ ಅಂತ ಹಿಂಗ್ ಮಾಡ್ತಾವ, ಇಲ್ಲ ತಿನ್ಬಾರ್ದು ಅಂತ ಹಿಂಗ್ ಮಾಡ್ತಾವ. ಏನೇನ್ ಮಾಡ್ಸವ್ರೆ ಹಬ್ಬಕ್ಕೆ? ಅದೇ ಶೆಟ್ರಮ್ಮನ ಅಂಗಡಿ ಗಟ್ಟಿ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಇವೆಲ್ಲ ನನ್ ಸೊಸೆಯಲ್ಲಿ ಮಾಡಿರ್ತಾಳೆ. ಅಂಗಡಿ ತರಿಸಿರ್ತಾಳೆ ರೆಡಿಮೇಡು. ಚಿಕ್ಕಿನ ಉಂಡೆ ಇದೊಂದು ಮಾಡಿರ್ತಾಳೆ ಅಷ್ಟೇ. ಕಡ್ಲೆ ಇಟ್ಟು ಕದ್ಬಿಟ್ಟು ಎಣ್ಣೆಗೆ ಬಿಡೋಣ. ಚಿರೋಟಿ, ಶುಗರು ಅಂದ್ರೂ ಕೇಳಲ್ಲ. ಬಾಳೆಹಣ್ಣು ಊಟ ಆದ್ಮೇಲೆ ತಿನ್ನೋಣ. ಕಾಳುಗೊಜ್ಜು, ಅನ್ನ, ಗೌಡ್ರಣ್ಣ, ಗುಡ್ಡೆ ಮಾಂಸ ಸಾರು. ಸರಿ, ತಿನ್ನ ಮುಂಚೆ ಒಂದು ಸ್ನ್ಯಾಪ್ ಹಾಕ್ಬಿಡೋಣ. ಹ್ಯಾವಿಂಗ್ ಮೈ ಎಡೆ ಊಟ ಆಫ್ಟರ್ 1 year ಅಟ್ ಹೋಮ್. ನೋಡಿ, ಬೇರೆ ಬೇರೆ ರೀತಿಯಾಗಿ ಕಬಾಬು, ತಂದೂರಿ, ಬಾರ್ಬಿಕ್ಯೂ ಏನಾದ್ರು ಇಡ್ರೇಮಾ ಅಂತ ಅಂದ್ರೆ ಲೋ ಬಜೆಟ್ ಪಕ್ಷ ಮಾಡ್ಬಿಡ್ತಾರೆ. ಲೋ ಬಜೆಟ್. ಆಸ್ತಿ ಮಾತ್ರ ಬೇಕು, ಆಸ್ತಿ. ಇಲ್ಲಿ ನೋಡ್ತಾನೇನು ಕಾಫಿ. ಅಯ್ಯಪ್ಪ, ಇದ್ರಲ್ಲೇ ಅಲ್ವಾ ನಮ್ ಸೊಸೆ ವಿಷ ಹಾಕ್ಬಿಟ್ಟು ಕೊಟ್ಟಿದ್ದು. ಕಾಫಿ ಬೇಡ. ಲಡ್ಡು ಮುತ್ಯಾಯ ನಮಃ. ಪ್ಲೀಸ್ ಎಳೆದಿದ್ದಂಗೈತೆ. ತಾತ ಊಟ ಆಯ್ತಾ? ತಾತ ಊಟ ಆಯ್ತಾ? ನಿಮ್ಮ ಅಜ್ಜಿ ಕ್ವಾಡೆ ಆಯ್ತು. ತಿನ್ನಕ್ಕೂ ಬಿಡಲ್ವಲ್ರು. ಈಗ ತಾನೇ ಬಂದ್ ಕುತ್ಕೊಂಡಿದೀನಿ. ಆಗ್ಲೇ ತಾತ ಊಟ ಆಯ್ತಾ, ತಾತ ಊಟ ಆಯ್ತಾ ಅಂತಿರಲ್ರು. ಹೋಯ್ತು ಅಲ್ಲೇ ಅದ್ರ ಡಾಬಾದಲ್ಲಿ ಊಟ ಮಾಡ್ಕೊಂಡು ಹೋಯ್ತೀನಿ. ನಮ್ ಪಾಲ್ ಕರ್ಜಿ ಕೈ ಕೊಡ್ಬೇಡ. ಬಾಳೆಹಣ್ಣಿ ಪಟ್ಟೆ ತಾತ ಊಟ ಆಯ್ತಾ? ತಿನ್ ಸಾಯ್ರಿ. ಬಂಧುಗಳೆಲ್ಲ ಸುಳ್ರಿ. ಓಯ್ ಕಿಪಿ, ಎಲ್ಲೊಂಟಿ ಬಾ ಇಲ್ಲಿ. ಮಾವ ನಿನ್ ಜೊತೆ ಏನೋ ಮಾತಾಡ್ಬೇಕಂತೆ. ಬಾ ಬಾ ಮಾಮ, ಕಿಪಿ ಬಂದ್ಲೆ, ಏನೋ ಮಾತಾಡ್ಬೇಕಂತಿದ್ಯಲ್ಲ, ಮಾತಾಡ. ಏ ಕಿಪ್ಪಿ ಕೀರ್ತಿ, ಯಾಕೆ ಬಿಡ್ತಿ? ಬಾಕಾಗ ತಲೆ ಕೆಡಿಸಿಂತಿ ಬಿಡು. ಜೀವನದಾಗ ಯಾರ್ ಗಂಡ ಆಗ್ಬೇಕು ಅವ್ರ ಅಕಾರ. ನಾನು ಇಷ್ಟು ದಿನ ಅದೇ ಹೇಳೇನ್ ಮಾವ, ಆಕಿಗ್ ತಿಳಿಸಿ. ಅಂದ್ರು ನನ್ ಮಾತ ಕೇಳೋಳು ಕಿಪಿ. ಮುಗ್ದೋದ ಅಧ್ಯಾಯನ್ನು ಯಾರು ಕೆಣಕಕ್ ಹೋಗ್ಬೇಡಿ. ನಾ ಅಂತ ಕೆಣಕಕ್ ಹೋಗಿಲ್ಲ ಕಿಪಿ. ನೀ ಯಾರನ್ನಾರ ಮದ್ವೆ ಆಗಿ ಹೋಗ್ಲಿ ಅಂತ ಹೇಳಿ ಸುಮ್ನ ಕುಂತ್ಬಿಟ್ಟಿದ್ದೆ. ಮಾವನ ಕರ್ಕೊಂಬಾ, ಕಿಪಿ ಮದ್ವೆ ಮಾಡಿಸ್ತೇನಂದ. ಅದಕ್ಕೆ ನೀವ್ ಹೊಂಟಕಿಗ್ ನಾ ಕರ್ದೆ, ಹೌದಿಲ್ ಮಾವ? ನಾನಾ ನಿಂತದ್ ನಿನ್ ಮದ್ವೆ ಮಾಡ್ತಾನೆ. ಬಾ 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 ಕಿಪಿ, ಚಾನ್ಸ್. ಅವಕ್ಲೇನಾಗ್ತಾಳ ಕಿಪಿ, ಇದ ಖುಷಿಗೊಂಡ್ ಡ್ಯಾನ್ಸ್ ಮಾಡೆ. ಏ ಕಕ್ಕ, ಟ್ರೆಂಡಿಂಗ್ ಸಾಂಗ್ ಆಡ. ಸಾಕು ಬಿಡ, ಮತ್ ನನ್ ಮದ್ವೆಗೂ ಹಾಡಂತಿ ಮಾವ. ಕಿಪಿ ಮದ್ವಿ ಮಾಡ್ಸಿದ್ ಕೂಡ್ಲೆ ನೆಕ್ಸ್ಟ್ ನನ್ ಮದ್ವಿನ ಮಾಡಿಸ್ತಿ ಇಲ್ಲ? ಆಗೋದಿಲ್ಲ. ಎಣ್ಣೆ ಹೊಡಿಯಕ್ ಹೋಗೋಣ? ನನ್ನ ಹತ್ರ ಅಂತೂ 1 ರೂಪಾಯಿ ಇಲ್ಲಪ್ಪ. ನನ್ನ ಹತ್ರ 500 ರೂಪಾಯಿ ಐತೆ. ಇನ್ 200 ರೂಪಾಯಿ ಇದ್ದಿದ್ರೆ ಸರಿಯಾಗಿ ಗಂಟೆ ಕುಡ್ಕೊಂಡ್ ಬರ್ಬೋದಾಗಿತ್ತು. 200 ರೂಪಾಯಿ ತಾನೆ? ನಡಿ, ನನ್ನ ಹತ್ರ ಐತೆ. ನಡಿ, 200 ರೂಪಾಯಿಗೆ 190 ಬರ್ತದೆ. ಮತ್ತೆ 500 ರೂಪಾಯಿ ಐತೆ ಅಂದೆ. ನೀನ್ ನನ್ನ ಹತ್ರ 1 ರೂಪಾಯಿ ಇಲ್ಲ ಅಂದೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ರೂಪನ್ ಲವ್ ಮಾಡ ಅಂದ್ರೆ ನನ್ನ ಹತ್ರ ರೂಪನೇ ಇಲ್ಲ. ಇನ್ನು ಪವಿತ್ರನ್ ಲವ್ ಮಾಡೋಣ ಅಂದ್ರೆ ನಾನು ಪವಿತ್ರವಾಗೇ ಇಲ್ಲ. ಇನ್ನು ನಿರ್ಮಲನ್ ಲವ್ ಮಾಡೋಣ ಅಂದ್ರೆ ನನ್ ಮನ್ಸು ನಿರ್ಮಲವಾಗೇ ಇಲ್ಲ. ಇನ್ನು ಶಾಂತಿ ಲವ್ ಮಾಡೋಣ ಅಂದ್ರೆ ನನ್ ಜೀವನದಲ್ಲಿ ಶಾಂತಿ ಅನ್ನೋದೇ ಇಲ್ಲ. ಇನ್ನು ಸೀಲುನ್ ಲವ್ ಮಾಡೋಣ ಅಂದ್ರೆ ನನ್ನ ಹತ್ರ ಬೇಬಿ ಗುಡ್ ಮಾರ್ನಿಂಗ್. ಹಾ, ಗುಡ್ ಮಾರ್ನಿಂಗ್ ಬೇಬಿ. ಏನ್ ಮಾಡತಿ? ಇವಾಗ ಎದ್ದು ಬ್ರಷ್ ಮಾಡ್ತಾ ಇದೀನಿ. ಹೌದಾ? ನಾನು ಬ್ರಷ್ ಮಾಡತ್ತೇನೆ ನೋಡಿ ಈಗ. ಬೇಬಿ, ನೀ ಯಾವ ಪೇಸ್ಟ್ ಯೂಸ್ ಮಾಡ್ತಿ? ಬೇಬಿ, ಈ ಪೇಸ್ಟ್ ಬಾಳ ಕಾಸ್ಟ್ಲಿ ಇದೆ. ಇದ್ರ ಹೆಸರು ಏನಂತೇಳಿ ನಂಗೆ ಹೇಳಕ್ ಬರಂಗಿಲ್ಲ. ಅಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಂಗೆ ಸುಮ್ನೆ ಕಾಡ್ಬೇಡ ಆಯ್ತಾ?
ಅಯ್ಯಯ್ಯೋ 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 ನನ್ನ ಅಂತ ಗೊತ್ತಾಗ್ಲಿಲ್ವ ನಿಮ್ಗೆ? ನಾನು ಚೆಲುವಿನ ಚಿತ್ತಾನ ಮಾದೇಶ, ಇವಳು ನನ್ನ ತಂಗಿ ಮೋನಿಷಾ. ಚಿಕ್ಕ ವಯಸ್ಸಲ್ಲಿ ರಾಮೇಶ್ವರಂಗೆ ಕಾಫಿ ಕುಂಜಕ್ ಹೋದ ಕಳ್ಕೊಂಡ್ಬಿಟ್ಟಿದ್ಲು. ಈಗ ಚಿಕ್ಕವಳೆ. ನಂಗೆ ನೀನಂದ್ರೆ ಇಷ್ಟ ಇಲ್ಲ. ನಾನ್ ಬಿಟ್ಟೋಗ್ಬಿಟ್ಟಿದೀನಿ ಅಂತ ಕೋಪಕ್ಕೆ ಬರಲ್ಲ, ನಾನು ಇಷ್ಟ ಇಲ್ಲ ಅಂತ ಅನ್ಕೊಂಡೆ. ಬಾದಮ್ಮ ಮನೆಗೆ ಹೋಗಂಡ ಅಪ್ಪ ಅಮ್ಮ ಎಲ್ಲ ಕಾಯ್ತವನೆ. ಅಯ್ಯಯ್ಯೋ ಅಯ್ಯಯ್ಯೋ ನನಗ್ ನನ್ ಲವರ್ ಬಿಟ್ಟೋದ್ಲು ಅಂತ ಅನ್ಬಿಟ್ಟು ನಾನು ಹಿಂಗಾದೆ. ಇವಳು ನಾನ್ ಬಿಟ್ಟೋಗ್ಬಿಟ್ಟಿದೀನಿ ಅಂತ ಅನ್ಬಿಟ್ಟು ಹಿಂಗಾಗುತ್ತವಳೆ. ಅಯ್ಯಯ್ಯೋ ಅಯ್ಯಯ್ಯೋ ಬಾದಮ್ಮ ನಿಜ ಮನೆಗೆ ಹೋಗೋಣ ಬೇಗ. ಇಷ್ಟ ಇಲ್ಲ. ಸರಿ ಬಿಡು, ಆಯ್ತು ಬಿಡು. ಅಲ್ಲೇ ಮುಂಜಾನೆಯಿಂದ ಅಷ್ಟು ಬೇಜಾರ್ನಾಗಿದ್ದು ಈಗ ಫುಲ್ ಖುಷಿ ಆಗ್ಬಿಟ್ಟಲ್ಲ. ಲಾಟ್ರಿ ಗಿಟ್ರಿ ಹೊಡಿತ ನೀನು? ಹಂಗೇನಿಲ್ಲಲೇ, ಬೆಳಗ್ಗೆ ನಾನು ಹೆಣ್ತಿ 5,000 ರೂಪಾಯ್ದು ಸೀರೆ ತಂದಳ, ಅದಕ್ಕೆ ಬೇಜಾರಾಗಿತ್ತು. ಅಯ್ಯೋ, ಅದಕ್ಕೆ ಆ ಸೀರೆನ ನೀನ್ ಹೆಣ್ತಿ ತೋರ್ಸಕ್ ಹೋಗ್ಯಾಳ. ಅದಕ್ಕೆ ಖುಷಿಯಾಗಿ. ಯವ್ವ ತಾಯಿ, ಸ್ವಲ್ಪ ಏನ್ರ ತಿನ್ನಾಕಿದ್ರೆ ಹಾಕ್ಬೇ, ಪುಣ್ಯ ಬರ್ತದ. 2 ದಿನ ತುಂಡಿಲ್ಲ. ಹೌದಾ ಅಪ್ಪ? ಪರೋಟಿ ಪಲ್ಯ ಮಾಡಿ ನೋಡಿ, ತಿನ್ ಮಜಾ ಮಾಡು. ಯವ್ವ ತಾಯಿ, ಅದೇನ್ ಬೇ ಮನ್ಯಾಗ? ಯವ್ವ ಅಪ್ಪ ಅಗಲಾರ ಹಾಕಿನಲ್ಲ, ಏನ್ ಚಂದ ನಿನಗ ಅಡಿಗೆ ಹಾಕ್ಲ, ಏನ್ ಮಾಡ್ಲೆ? ಇಲ್ಲವ್ವ, ಇದು ಬುಕ್ಕ ತಗೋ. ಏನಿದು? ಈ ಬುಕ್ಕ ಓದಿ ಅಡಿಗೆ ಮಾಡೋಕಲ್ಲಿ, ಆಮೇಲೆ ಎಲ್ಲರಿಗೂ ಊಟ ಯಾರನ್ನಾರ ಇಕ್ಕರಿಸಿ ಅಂತೀನಿ. ನಾ ಹೋಗ್ಬರ್ತೀನಿ. ರೀ, ಮದ್ವೆಗಿಂತ ಮುಂಚೆ ನಾನು ತುಂಬಾ ಲವ್ ಮಾಡ್ತಿದ್ರಲ್ಲ, ಒಂದ್ ವೇಳೆ ಮದ್ವೆ ಆಗಕ್ಕೆ ನಾನು ಒಪ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ? ಮದ್ವೆನೇ ಆಗ್ತಿರ್ಲಿಲ್ಲ. 2 ಹೃದಯದ ಬೀದಿಯ ಒಳಗೆ ಪ್ರೇಮದ ಮೆರವಣಿಗೆ. ಐ ಲವ್ ಯು ರೀ. ನಿಮ್ಮಂತ ಶ್ರೀರಾಮಚಂದ್ರ ಗಂಡನ್ ಪಡೆಯೋದಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೀನಿ. ಈ ದೇವ್ರಿಗೆ ನಾನು ಈಗಲೇ ತುಪ್ಪ ದೀಪ ಹಚ್ತೀನಿ. ದೇವ್ರೇ, ಎಂತ ಗಂಡನ ಕೊಟ್ಟಿದ್ಯಪ್ಪ. ಇವಳು ಒಪ್ಲಿಲ್ಲ ಅಂದ್ರೆ ನಾನೀಗ ಇವಳನ್ನ ಮದ್ವೆ ಆಗಕ್ಕಾಗುತ್ತೆ? ಬೇರೆ ಮದ್ವೆ ಆಗ್ತಿದ್ದೆ. ನಾವು ಬೇಕಾದ ಸಲ ಪೇಪರ್ನಲ್ಲಿ 75 ವರ್ಷದ ಮುದುಕಿ 18 ವರ್ಷದ ಹುಡುಗಿ ತರ ಆಡ್ತಾಳೆ, ಅಥವಾ 25 ವರ್ಷದ ಹುಡುಗ 70 ವರ್ಷದ ತರ ಮಾತಾಡ್ತಾನೆ ಅಂತೆಲ್ಲ ಓದಿದ್ದೀವಿ. ಇದು ಹೀಗೇನೆ. ಇದನ್ನ ನಮ್ಮ ಮೆಡಿಕಲ್ ಟರ್ಮ್ಸ್ ನಲ್ಲಿ ಡ್ಯುಯಲ್ ಪರ್ಸನಾಲಿಟಿ ಆರ್ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಕರಿತೀವಿ. ಅಂದ್ರೆ ಒಬ್ರು ಇಬ್ರಾಗೋ ಒಂದು ಮನೋವ್ಯಾಧಿ, ಪೊಸೆಷನ್ ಸ್ಟೇಟ್. ಹೇಳ, ಏನೋ ಮಾಡ್ತಿದ್ಯಾ? ಮಲ್ಗಿದ್ದೀನ. ಲವ್, ಜೀವನದಲ್ಲಿ ಮಲ್ಗೋದೆಲ್ಲ ಇದ್ದಿದ್ದೆ ಕಣ. ಬದುಕಿರುವಾಗ್ಲೇ ಏನಾದ್ರೂ ಮಾಡೋ. ಮಾಡೇ ಮಲ್ಗಿದ್ದೀನಿ, ಇಡಲ್ಲ. ಬೇಬಿ ಚಿನ್ನಿ, ನಾನ್ ನಿನ್ಗೇನು ಮಾಡೇ ಅಲ್ವಾ ಚಿನ್ನಿ? ನೀನ್ ನನಗೆ ಏನು ಮಾಡಿದ್ಯಾ ಹೇಳು ಫಸ್ಟ್. ಅದಕ್ಕೆ ಆನ್ಸರ್ ಕೊಡು. ನೀನ್ ನನ್ಗೇನ್ ಮಾಡಿದ್ಯಾ? ನಾನ್ ಕೊಡ್ಸಿರೋ ಗಿಫ್ಟು? ನೀನ್ ಕೊಡ್ಸಿರೋ ಒಂದ್ ಗಿಫ್ಟ್ ನಮ್ಮ ಮನೇಲಿದೆ. ಬೇಕಿದ್ರೆ ಅದನ್ನ ನಾನು ನಿಮ್ ಮುಖಕ್ಕೆ ಬಿಸಾಕ್ತೀನಿ. ಅಷ್ಟ್ ಬಿಟ್ರೆ ನೀನ್ ನನಗೇನು ಮಾಡಿಲ್ಲ. ನಾನು ಸುಮ್ನೆ ಇದೆ. ನಾನು ಬಿಟ್ಟು ಹೋಗ್ಲಿ ಬಿಡು. ಇಲ್ಲಿ 3 ಜನ ಫ್ಯೂಚರ್ ಇದೆ, ಬಿಟ್ಟಾಕನ ಬೇಡ ಈ ವಿಷಯ ಮಾತಾಡೋದು. ನಮ್ ಕೆಲ್ಸ ನಾವ್ ನೋಡೋಣ ಅಂತ. ನೀನ್ ಇವಾಗ ಬೇಕು ಅಂತ ಕೆಣಕ್ತಿದ್ಯಲ್ವಾ? ದಿಸ್ ಈಸ್ ಯುವರ್ ಫಾಲ್ಟ್. ನೀ ನನ್ ಕಷ್ಟಕ್ಕೆ ಏನ್ ಮಾಡಿದ್ಯಾ? ನಾನ್ ನಿನ್ ಕಷ್ಟಕ್ಕೆ ಸಹಾಯ ಮಾಡಿದೀನಿ ಗುರು. ನಾನ್ ನಿನ್ ಕಷ್ಟಕ್ಕೆ ಸಹಾಯ ಮಾಡಿದೀನಿ, ಎಲ್ಲ ಮಾಡಿದೀನಿ. ನೀನ್ ನನಗೇನ್ ಮಾಡಿದ್ಯಾ? ಪ್ರೀತಿ ಮಾಡಿದೀನಿ. ಬಂಗಾರಿ, ತಿಂಡಿಗೆ ಏನ್ ಮಾಡ್ಲಿ? ಆಪ್ಷನ್ ಏನೇನಿದ್ಯಮ್ಮ? ರೆಡ್ ಉಪ್ಪಿಟ್ಟು, ವೈಟ್ ಉಪ್ಪಿಟ್ಟು, ಎಲ್ಲ ಉಪ್ಪಿಟ್ಟು.
ಎಸ್ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾವು ಬ್ರೆಡ್ ತಿನ್ಬೇಕು ಅಂತಂದ್ರೆ ನಮಗ್ ಜ್ವರನೇ ಬರ್ಬೇಕು. ಎಸ್ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾವು ಬಟ್ಟೆ ಗಿಟ್ಟೆ ತಗೋಬೇಕು ಅಂತಂದ್ರೆ ಯಾವ್ದಾದ್ರು ಹಬ್ಬಗಳೇ ಬರ್ಬೇಕು. ಅದರಲ್ಲೂ ಪ್ರೈಸ್ ಟ್ಯಾಗ್ ನೋಡಿನೇ ತಗೊಳ್ಳೋದು. ಪ್ರೈಸ್ ಏನಾದ್ರೂ ಜಾಸ್ತಿ ಇತ್ತು ಅಂತಂದ್ರೆ ಆ ಬಟ್ಟೆ ಇಷ್ಟ ಆಗಿಲ್ಲ ಅಂತ ಸುಳ್ಳು ಹೇಳ್ಬೇಕು. ಎಸ್ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾವು ಯಾವ್ದಾದ್ರು ಟೂರ್ಗೆ ಹೋಗ್ಬೇಕು ಅಂತಂದ್ರೆ ನಮ್ ರಿಲೇಟಿವ್ಸ್ ಯಾರ್ದಾದ್ರು ಮದ್ವೆನೇ ಆಗಿರ್ಬೇಕು. ಎಸ್ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾವು ಕೇಕ್ ತಿನ್ಬೇಕು ಅಂದ್ರೆ ನಮ್ ಬರ್ತ್ಡೇನೇ ಬರ್ಬೇಕು. ಅಥವಾ ಸ್ನಾಕ್ಸ್ ಏನಾದ್ರೂ ತಿನ್ಬೇಕು ಅಂತಂದ್ರೆ ಯಾರಾದ್ರೂ ರಿಲೇಟಿವ್ಸ್ ಮನೆಗೆ ಬರ್ಬೇಕು. ಎಸ್ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ ಅಕ್ಕ ತಂಗಿರನ್ನ ಮದುವೆ ಮಾಡ್ಬೇಕು ಅಂತ ನಮ್ ಡ್ರೀಮ್ಸ್ಗಳನ್ನ ನಾವು ಬಿಟ್ಕೊಡ್ಲೇಬೇಕು. ಎಸ್ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾವು ಯಾವ್ದಾದ್ರು ದೊಡ್ಡ ವಸ್ತುಗಳನ್ನ ಮನೆಗೆ ತರಬೇಕು ಅಂತಂದ್ರೆ ಲೋನ್ ಅಥವಾ EMI ತರಬೇಕು. ಎಸ್ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾವೇನಾದ್ರೂ ಹೊಸದಾಗಿ ಟೂತ್ ಪೇಸ್ಟ್ ತಗೋಬೇಕು ಅಂದ್ರೆ ಈ ರೀತಿ ಹಳೆ ಟೂತ್ ಪೇಸ್ಟ್ ಕಟ್ ಮಾಡಿ ಖಾಲಿ ಆಗಿರ್ಬೇಕು. ಎಸ್ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾವೇನಾದ್ರೂ ಲವ್ ಮಾಡಿ ಮದುವೆ ಆಗ್ಬೇಕು ಅಂತಂದ್ರೆ ಅವ್ರು ನಮ್ ಕ್ಯಾಸ್ಟ್ ಅವರೇ ಆಗಿರ್ಬೇಕು. ಎಸ್ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾವೇನಾದ್ರೂ ಹೊಸ ಸ್ಲಿಪ್ಪರ್ ತಗೋಬೇಕು ಅಂತಂದ್ರೆ ಹಳೆ ಸ್ಲಿಪ್ಪರ್ ಕಿತ್ತೋಗ್ಬೇಕು. ಎಸ್ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ಅಣ್ಣಂದರಿಗೆ ಚಿಕ್ಕದಾದ ಬಟ್ಟೆಗಳನ್ನ ಎಸೆಯಲ್ಲ, ನಾವೇ ಹಾಕೋಬೇಕು. ಎಸ್ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾವೇನಾದ್ರೂ ಚಿಕನ್ ಮಟನ್ ತಿನ್ಬೇಕು ಅಂತಂದ್ರೆ ನಮಗ್ ಭಾನುವಾರನೇ ಬರಬೇಕು. ಎಸ್ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾವೇನಾದ್ರೂ ದ್ರಾಕ್ಷಿ ಗೋಡಂಬಿ ತಿನ್ಬೇಕು ಅಂತಂದ್ರೆ ನಮ್ಮ ಮನೇಲಿ ಪಾಯಸನೇ ಮಾಡಬೇಕು. ಎಸ್ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾವು ಕಾಲು ಒರ್ಸಕ್ಕೆ ಫ್ಲೋರ್ ಮ್ಯಾಟ್ ಗಳೆಲ್ಲ ತರಲ್ಲ. ನಮ್ಮ ಹಳೆ ಬಟ್ಟೆನೋ ಹಳೆ ಚಡ್ಡಿಗಳನ್ನ ಕಾಲು ಒರ್ಸಕ್ ಹಾಕ್ತಾರೆ. ಎಸ್ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ಮನೇಲಿ ಊಟ ಏನಾದ್ರು ಕಡಿಮೆ ಇದ್ರೆ ನಮ್ಮ ಅಮ್ಮಂದಿರು ಅವ್ರಿಗೆ ಹಸಿವಿಲ್ಲ ಅಂತ ಹೇಳಲೇಬೇಕು. ಗಾಯತ್ರಿ, ಎಷ್ಟು ಓದಾಕತ್ತೀವ, ಏನಾಗ್ಬೇಕಂತ ಅನ್ಕೊಂಡಿ? ನಾನು ಡಾಕ್ಟರ್ ಆಗ್ಬೇಕು ಅನ್ಕೊಂಡೆ. ಈಗ ಎಲ್ಲಿ ಮಠ ಬಂದವ ಅಂದಿನ ಡಾಕ್ಟರ್ ಆಗುದು? ಇನ್ ಒಂದ ದಿನ ಉಳ್ದತ್ ಬಿ, ಇನ್ನೊಂದ್ ದಿವ್ಸ ಓದಿದೆ ಅಂದ್ರೆ ಡಾಕ್ಟರ್ ಹಾಕಿ ನಾನು. ಹಾ, ಡಾಕ್ಟರ್ನೇ ಏನ್ ಕಲಿತೀವ? ವಿ ಆರ್ ಸಾರಿ, ವಿ ಕಾಂಟ್ ಡೂ ಎನಿಥಿಂಗ್. ಸತ್ ಹೋಗ್ಬಿಡ್ತಾರೆ. ಡಾಕ್ಟರ್ ಆಗುದು ಬೇಡ ಯವ್ವ ನೀನ್. ನಿಮ್ಮರೇ ಮಾತ್ರ ಡಾಕ್ಟರ್ ಆಗೋದು ಬೇಡ. 4 ಮನಿ ಬಂಡೆ ತಿಕ್ಕಿ ಜೀವನ ನಡೆಸ್ ಬೇಡ ಡಾಕ್ಟರ್ ಆಗೋದು. ನಾ ಏನ್ ತಪ್ಪ ಹೇಳಿದೆ? ಅಚ್ಚಾ ಪ್ಲೀಸ್ ಕಣೋ, ಲವ್ ಮಾಡ್ಬೇಡ ಕಣೋ. ಓದ್ಕೊಂಡ್ ಬರ್ಕೊಂಡ್ ಚೆನ್ನಾಗಿರೋ. ಬೇಡ ಬೇಡ ಮಚ್ಚ. ಏನ್ ಮಚ್ಚ ಲವ್ ಅಂತ ಸಾಯ್ತೀಯ? ಓ ನಿನ್ ಮಜ್ಲು ಅವ್ಳು ಲೈಲಾ ಸರಿಯಾಗೈತೆ ಜೋಡಿ. ಪಾರ್ಕ್ ಸುತ್ತಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲ ಟೊಪ್ಪಿ ತರ ಅಲ್ಲಾಡ್ಕೊಂಡು ಪಾನಿಪುರಿ ತಿನ್ಕೊಂಡು ಸುತ್ತಾಡ್ಕೊಂಡು ಕೈ ಹಿಡ್ಕೊಂಡು ಒಂದ್ ದಿನಕ್ಕೊಂದು ಸ್ಟೇಟಸ್ ಹಾಕೊಂಡು ಒಂದ್ ದಿವಸ ಸಾಯ್ತೀನಿ ಅಂತ, ಒಂದ್ ದಿವಸ ಬದುಕ್ತೀನಿ ಅಂತ, ಇನ್ನೊಂದ್ಸತಿ ಪ್ರಾಣ ಹಾಕ್ತೀಯ. ಲೇ ಮಚ್ಚ, ಲೇ ಯಾಕೋ ಕೈ ಕೊಯ್ಕೊತೀಯ, ಸಿಗರೇಟ್ ಸೇರ್ತೀಯ, ಎಣ್ಣೆ ಹೊಡಿತೀಯ? ನಿನ್ ಬಾಳ 3 ಗಂಟೆ 4 ಗಂಟೆ ಆದ್ರೂ ಕೂಡ ವಾಟ್ಸಪ್ ಅಲ್ಲಿ ಸಾಯ್ತಿರ್ತೀಯಲ್ಲ ಮಚ್ಚ. ಬಿಡ ಮಚ್ಚ ಲವ್. ಏನೋ ಸಿಗ್ತದೆ ನಿನ್ಗೆ, ಏನೋ ಸಿಗ್ತದೆ? ಏ ಮಚ್ಚ, ಫಸ್ಟ್ ಓದ್ಕೊಂಡ್ ಬರ್ಕೊಂಡು ವಿದ್ಯಾವಂತನಾಗೋ, ಇಂಜಿನಿಯರ್ ಆಗೋ, ಡಾಕ್ಟರ್ ಆಗೋ. ಲವ್ ಅಂತ ಲವ್ ಏನಾದ್ರು ಬದುಕಲ್ಲ ಅವಳೇ ಬೇಕಾ ನಿನಗೆ? ಸರ್, ಈ ಹುಚ್ಚರ ಆಸ್ಪತ್ರೆ ಎಷ್ಟು ವರ್ಷದಿಂದ ನಡೆಸ್ತಾ ಇದೀರಾ ಸರ್ ನೀವು? ಸರ್ ಹತ್ತತ್ರ ಒಂದ್ 20 ವರ್ಷ ಆಗ್ತಾ ಇದೆ ಸರ್. ಸರ್, ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಪೇಷಂಟ್ ಸರಿಯಾಗಿದಾನ ಅಥವಾ ಹುಚ್ಚಾನೆ ಇದಾನ ಅಂತ? ಪೇಷಂಟ್ ಮುಂದೆ ಒಂದು ವಾಷಿಂಗ್ ಮಷಿನ್ ಇಟ್ಬಿಟ್ಟು ಅದ್ರಲ್ಲಿ ನೀರ್ ತುಂಬಿ ಅವ್ರ ಕೈಯಿಗೆ ಒಂದ್ ಸ್ಪೂನು, ಒಂದ್ ಜಗ್ಗು, ಒಂದ್ ಬಕೆಟ್ ಕೊಡ್ತೀವಿ. ಅವಾಗ ಟೆಸ್ಟ್ ಮಾಡ್ತೀವಿ ನಾವು ಅವ್ನು ಯಾವ್ದ್ರಿಂದ ನೀರ್ ತೆಗಿತಾನೆ ಅಂತ. ಸಹಜವಾದ ಮಾತಲ್ವಾ ಸರ್? ಸರಿ ಇದ್ದವನು ಬಕೆಟ್ ಇಂದ ತೆಗಿತಾನೆ. ಇಲ್ಲ, ಸರಿ ಇದ್ದವನು ವಾಷಿಂಗ್ ಮಷಿನ್ ಪೈಪ್ ಇಂದ ನೀರ್ ತೆಗಿತಾನೆ. ಓಯ್ 13ನೇ ನಂಬರ್ ಬೆಡ್ ಮೇಲೆ ಮಲ್ಕ್ಸ್ರು, ಇವನ್ಗೂ ಹೇಳ್ಕೊಂಡೋಗಿ. ಏನ್ ಗಂಗಕ್ಕ ಸಮಾಚಾರ? ಮಮ್ಮಿ ನೋಡಿ ಗಂಗಕ್ಕನ ವಯ್ಯಾರ. ಗಂಗಕ್ಕ ಬಂದೋಳಿ, ಎಲ್ಲಾರು ಫಾಲೋ ಮಾಡಿ. ಮಮ್ಮಿ ನಾವ್ ಹಿಂಗಿರು ಸುಮ್ನೆ ಆಗ್ಬಿಡುತ್ತ? ಗಂಗಕ್ಕ ಒಂದ್ ಸಾಂಗ್ ಹೇಳಕ್ ಹೇಳಿ. ಅಯ್ಯೋ ಮದುವೆಯಾಯಿ ಬಲ್ಲ